A very good morning, a very good day to you, friends, brothers, and sisters. ಈ ಒಂದು ಬೆಳಗಿನ ಜಾವದಲ್ಲಿ ಶುಭ ಮುಂಜಾನೆ ಮತ್ತು ಒಳ್ಳೆಯ ದಿನವನ್ನು ಸ್ನೇಹಿತರಾದ ನಿಮಗೆ ನಾನು ಹಾರೈಸ್ತಾ ಇದ್ದೇನೆ. I'm Pastor Gabriel Chand, and I'm very pleased to have Pastor Sam Victor to partner with me to interpret this sermon. ನನ್ನ ಹೆಸರು ಪಾಸ್ಟರ್ ಗ್ಯಾಬ್ರಿಯಲ್ ಚಾಂಗ್ ಎಂಬುದಾಗಿ ಸಿಂಗಪೂರಿನ ನಾನು ಮಾತನಾಡ್ತಾ ಇದ್ದೇನೆ ಮತ್ತು ನನ್ನ ಹೆಸರು ಸ್ಯಾಮ್ ವಿಕ್ಟರ್ ಎಂಬುದಾಗಿ. Welcome to the Solid Food Sermons. ಈ ಒಂದು ಸಾಲಿಡ್ ಫುಡ್ ಸಂದೇಶಗಳಿಗಾಗಿ ನಿಮಗೆ ಸ್ವಾಗತ. Today we're going to share with you how we should please God. ನಾವು ದೇವರನ್ನು ಮೆಚ್ಚಿಸುವುದು ಹೇಗೆಂಬುದಾಗಿ ಈ ದಿನ ನಾವು ಕಲಿತುಕೊಳ್ಳಲಿಕ್ಕಿದ್ದೇವೆ. We please God by doing what He wants, by making the world a better place, by doing His will. ಈ ಲೋಕವನ್ನು ಒಂದು ಒಳ್ಳೆಯ ಸ್ಥಳವನ್ನಾಗಿ ಮಾಡಲು ಮತ್ತು ದೇವರ ಚಿತ್ತವನ್ನು ನೆರವೇರಿಸುವುದರ ಮೂಲಕ ನಾವು ದೇವರಿಗೆ ಮೆಚ್ಚುಗೆಯಾಗದಂತ ಸಂಗತಿಗಳು ಯಾವುದೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. God is pleased when He sees something good is being done for the world. ಲೋಕಕ್ಕಾಗಿ ಯಾವುದಾದ್ರೂ ಒಳ್ಳೆ ಕಾರ್ಯವನ್ನು ಮಾಡಿದಾಗ ದೇವರು ಅದನ್ನು ಮೆಚ್ಚುವವನಾಗಿದ್ದಾನೆ. So the Bible recorded that when God created the world, He is pleased. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಲೋಕವನ್ನು ಸೃಷ್ಟಿ ಮಾಡಿದಾಗ ದೇವರು ಅದನ್ನು ಒಳ್ಳೆಯದೆಂಬುದಾಗಿ ನೋಡಿದನು. So in Genesis chapter 1 verse 31, here the Bible records that God saw all that He had made, and behold, it was very good, and there was evening and there was morning the sixth day. ದೇವರು ತಾನು ಉಂಟು ಮಾಡಿದ್ದೆಲ್ಲವನ್ನು ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು, ಸಾಯಂಕಾಲವು ಪ್ರಾಂತಕಾಲವು ಆಗಿ 6ನೇ ದಿನವಾಯಿತು. God was very detailed. He put a lot of work and care into creating the world in 6 days. ದೇವರು ಈ ಲೋಕವನ್ನು 6 ದಿನಗಳಲ್ಲಿ ಉಂಟು ಮಾಡುವಂತ ಸಮಯದಲ್ಲಿ ಬಹಳ ಎಚ್ಚರಿಕೆಯನ್ನು ಮತ್ತು ಬಹಳ ಆಳವಾಗಿ ವಿವರವಾಗಿ ಅದನ್ನು ಉಂಟು ಮಾಡಿದನು. And when everything is in order, it is very good and He is pleased. ಇದೆಲ್ಲವೂ ಕ್ರಮಬದ್ಧವಾಗಿರುವಾಗ ದೇವರು ಅದನ್ನು ಮೆಚ್ಚಿದನು ಮತ್ತು ಸಂತೋಷಪಟ್ಟನು. But when man disobeyed God, when man chose the path of sin and death, God was displeased. ಮನುಷ್ಯನು ದೇವರಿಗೆ ಅವಿಧೇಯನಾಗಿ ಪಾಪದ ಮತ್ತು ಕೆಟ್ಟ ಮಾರ್ಗವನ್ನು ಹಿಡಿದುಕೊಂಡಾಗ ದೇವರು ಅದನ್ನು ಮೆಚ್ಚಲಿಲ್ಲ. So what was this sin that the first man and woman committed? ಈ ಮೊದಲ ಸ್ತ್ರೀ ಮತ್ತು ಪುರುಷನು ಆದಿಯಲ್ಲಿ ಮಾಡಿದಂತ ಒಂದು ಪಾಪ ಯಾವುದಾಗಿತ್ತು? It is not adultery. ಅದು ವ್ಯಭಿಚಾರವಲ್ಲ. It is not murder. ಅದು ಕೊಲೆಯಲ್ಲ. It is not stealing. ಅದು ಕಳ್ಳತನವಲ್ಲ. But it is the refusal to put God as their master. This is the sin that they committed. ಅವರು ಮಾಡಿದಂತ ಒಂದು ಪಾಪವೇನಂತಂದ್ರೆ ದೇವರನ್ನು ಮೊದಲನೇ ಸ್ಥಾನದಲ್ಲಿ ತಮ್ಮ ಒಡೆಯನನ್ನಾಗಿ ಮಾಡಿಕೊಳ್ಳದೇ ಇರುವುದಾಗಿತ್ತು. And the punishment for not putting God as the first place in their lives is a very harsh punishment. ದೇವರನ್ನು ತಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನದಲ್ಲಿ ಇಟ್ಟುಕೊಳ್ಳದೇ ಇರುವಂತ ಒಂದು ದೊಡ್ಡ ಶಾಪವನ್ನು ಅವರು ಹೊಂದಿಕೊಂಡರು. And then God said to them, "You shall die." ದೇವರು ಅವರಿಗೆ ಹೇಳಿದ್ದೇನೆಂತಂದ್ರೆ ನೀವು ಸಾಯುವಿರಿ ಎಂಬುದಾಗಿ. Today in this world and in the churches, many are committing this sin. ಈ ಒಂದು ಲೋಕದಲ್ಲಿ ಮತ್ತು ಸಭೆಯಲ್ಲಿ ಅನೇಕ ಜನರು ಈ ಒಂದು ಪಾಪವನ್ನು ಮಾಡುತ್ತಾ ಇದ್ದಾರೆ. Even as
they keep themselves from committing adultery, from stealing, but they will never commit their lives fully under God. ಅವರು ಅನೇಕ ಜನರು ತಪ್ಪು ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಅವರು ದೇವರಿಗೆ ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಿಲ್ಲ. So Jesus says, the one who tries to save his life shall lose it. ಯೇಸು ಹೇಳಿದ್ದೇನಂತಂದ್ರೆ, ಯಾವನು ತನ್ನ ಜೀವವನ್ನು ಉಳಿಸಿಕೊಳ್ಳುತ್ತಾನೋ ಅವನು ಅದನ್ನು ಕಳೆದುಕೊಳ್ಳುತ್ತಾನೆಂಬುದಾಗಿ. But the one who loses his life, who lose their rights, giving all rights to God to dictate how they should live, they shall have salvation. ಮತ್ತು ಯಾರು ತಮ್ಮ ಜೀವಿತವನ್ನು ಕಳೆದುಕೊಳ್ಳಬೇಕೆಂಬುದಾಗಿ ಇಷ್ಟಪಡುವವರು ತಮ್ಮ ಹಕ್ಕುಗಳನ್ನು ಸಹ ಅವರು ಕಳೆದುಕೊಳ್ಳುತ್ತಾರೆ ಮತ್ತು ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರೆ. So Adam was given all power, and he became arrogant, and he wanted to become his own master. ಆದವನಿಗೆ ಎಲ್ಲ ಅಧಿಕಾರವೂ ಕೊಡಲ್ಪಟ್ಟಿತ್ತು ಮತ್ತು ಅವನು ಇವೆಲ್ಲವುಗಳಿಗೆ ಅವನು ಯಜಮಾನನಾಗಿದ್ದನು. And God is not pleased. ಆದ್ರೆ ದೇವರು ಅವನನ್ನು ಮೆಚ್ಚಿಕೊಳ್ಳಲಿಲ್ಲ. But however, God is love, and he is not pleased when wicked people suffer and die. He is pleased when sinners repent. ದುಷ್ಟರ ಮರಣದಲ್ಲಿ ದೇವರು ಆನಂದಿಸುವುದಿಲ್ಲ, ಆದರೆ ಪಾಪಿಗಳು ಮನಮರುಗಿದಾಗ ದೇವರು ಅದನ್ನು ಮೆಚ್ಚುತ್ತಾನೆ. So God said, my purpose will be established, and I will accomplish all my good pleasure. I will bring near my righteousness. It is not far off, and my salvation will not delay. I will grant salvation in Zion and my glory for Israel. ಮತ್ತು ಯೆಶಾಯ 16:10-13 ಹೀಗೆ ಹೇಳಲ್ಪಟ್ಟಿದೆ, ಆರಂಭದಲ್ಲಿ ಅಂತ್ಯವನ್ನು ತಿಳಿಸಿದ್ದೇನೆ, ಸಂಕಲ್ಪವು ನಿಲ್ಲುವುದು, ನನ್ನ ಸಾಮರ್ಥ್ಯವು ನೆರವೇರುವುದು ಎಂದು ಹೇಳಿ ಇದನ್ನು ನಡೆಯದಿರುವ ಮಾರ್ಗಗಳು ಪುರಾತನ ಕಾಲದಲ್ಲಿ ಇಟ್ಟಿದ್ದನು. ನನ್ನ ಧರ್ಮವನ್ನು ಹತ್ತಿರಕ್ಕೆ ಮಾಡುವೆನು, ಅದು ಇನ್ನು ದೂರವಾಗಿರದು, ನನ್ನ ರಕ್ಷಣೆಯು ಹತ್ತಿರವಾಗಿರುವುದು. ಚೀಯೋನಿನಲ್ಲಿ ರಕ್ಷಣಾ ಕಾರ್ಯವನ್ನು ನಡೆಸಿ ಇಸ್ರಾಯೇಲಿಗೆ ನನ್ನ ಮಹಿಮೆಯನ್ನು ದಯಪಾಲಿಸುವೆನು. Therefore God is pleased with anyone who is willing to participate in God's salvation plans. ದೇವರ ರಕ್ಷಣೆಯ ಯೋಜನೆಯಲ್ಲಿ ಭಾಗವಹಿಸುವವರನ್ನು ದೇವರು ಮೆಚ್ಚಿಸಿಕೊಳ್ಳುವವನಾಗಿದ್ದಾನೆ. And that is the reason why God is so pleased with Jesus, because he participated in God's salvation plan, for he is humble and faithful to the end. ಯೇಸು ದೇವರ ಯೋಜನೆಯಲ್ಲಿ ಭಾಗವಹಿಸಿ ತನ್ನನ್ನು ಕಡೆಯವರೆಗೂ ತಗ್ಗಿಸಿಕೊಂಡದರಿಂದ ಅವನು ದೇವರ ಮೆಚ್ಚುಗೆಗೆ ಪಾತ್ರನಾದನು. So how do we please God? ನಾವು ದೇವರನ್ನು ಮೆಚ್ಚಿಸುವುದು ಹೇಗೆ? When we have faith before God, that's how we please God. ನಮಗೆ ನಂಬಿಕೆ ಇರುವುದಾದರೆ ನಾವು ಹೀಗೆ ದೇವರನ್ನು ಮೆಚ್ಚಿಸಬಹುದು. And to have faith is to treat God as God and not as an idol. ನಂಬಿಕೆ ಅಂತಂದ್ರೆ ದೇವರನ್ನು ದೇವರಾಗಿ ನಡೆಸಿಕೊಳ್ಳುವುದು, ಅದನ್ನು ಬಿಟ್ಟು ವಿಗ್ರಹ ಆರಾಧನೆ ಮಾಡಬಾರದು. And if God is really God in our lives, then whatever he says, we will demonstrate faith by obedience. ನಾವು ನಿಜವಾಗಿ ನಂಬಿರುವುದಾದರೆ ನಾವು ನಂಬಿಕೆಯನ್ನು ತೋರಿಸುವುದರ ಮೂಲಕ ನಾವು ವಿಧೇಯರಾಗುತ್ತೇವೆ ದೇವರಿಗೆ. So Hebrews chapter 11 verse 6 says, for without faith it is impossible to please him. For he who comes to God must believe that he is God, and that he is the rewarder of those who seek him. ಇಬ್ರಿಯ 11:6 ಹೇಳುವುದೇನೆಂದ್ರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅಗತ್ಯವಾಗಿದೆ. So therefore, because Jesus obeyed God even unto death, God exalted Jesus
to the highest station in the universe. ಆದುದರಿಂದ ದೇವರು ಯೇಸುವನ್ನು ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಿ ಆತನನ್ನು ಘನಪಡಿಸಿದನು. So, what should we do to please God? ಆದುದರಿಂದ ದೇವರನ್ನು ಮೆಚ್ಚಿಸಲು ನಾವು ಏನು ಮಾಡಬೇಕಾಗಿದೆ? I will mention a few points. ನಾನು ಕೆಲವು ವಿಷಯಗಳನ್ನ ನಾನು ಹೇಳ್ತೇನೆ. Point number 1. ಮೊದಲನೇ ಅಂಶ, we must do all things with the sole purpose to please God and not please man. ಎಲ್ಲವನ್ನು ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾತ್ರ ಮಾಡಿರಿ, ಆದರೆ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ. Now, in real life, we are a worker. We have to please our boss. ನಿಜ ಜೀವನದಲ್ಲಿ ನಾವು ಕೆಲಸಗಾರರಾಗಿದ್ದೇವೆ ಮತ್ತು ನಮ್ಮ ಯಜಮಾನನನ್ನು ನಾವು ಮೆಚ್ಚಿಸಬೇಕಾಗಿದೆ. I am a husband. I have to please my wife. ನಾನು ಗಂಡನಾಗಿದ್ದರೆ ನನ್ನ ಹೆಂಡತಿಯನ್ನು ನಾನು ಮೆಚ್ಚಿಸಬೇಕಾಗಿದೆ. I am a father. I have to please my children. ನಾನು ತಂದೆಯಾಗಿದ್ದರೆ ನನ್ನ ಮಕ್ಕಳನ್ನು ನಾನು ಮೆಚ್ಚಿಸಬೇಕಾಗಿದೆ. I'm a pastor. I have to please my sheep, my flock. ನಾನು ಸಭಾಪಾಲಕನಾಗಿದ್ದರೆ ನನ್ನ ಮಂದೆಯನ್ನು ನಾನು ಮೆಚ್ಚಿಸಬೇಕಾಗಿದೆ. And I have to please my friends in order to be in good relationship with them. ಒಳ್ಳೆ ಸಂಬಂಧವನ್ನು ಹೊಂದಿರುವುದಕ್ಕಾಗಿ ನನ್ನ ಸ್ನೇಹಿತರನ್ನು ನಾನು ಮೆಚ್ಚಬೇಕಾಗಿದೆ. So many times we are pulled in many directions because we are trying to please everybody. ನಾವು ಅನೇಕರನ್ನು ಮೆಚ್ಚಿಸಲು ಪ್ರಯತ್ನಿಸುವುದರಿಂದ ನಾವು ಅನೇಕ ಕಡೆ ಅನೇಕ ಜನರಿಂದ ನಾವು ಸೆಳೆಯಲ್ಪಡುತ್ತೇವೆ. And in the end, we cannot please everyone, and everyone start to turn against us. ಅಂತ್ಯದಲ್ಲಿ ನಾವು ಎಲ್ಲರನ್ನು ಮೆಚ್ಚಿಸಲಕ್ಕ ಆಗದೆ ಎಲ್ಲರೂ ನಮಗೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ. And hence we have to make life simple and do what the Bible says. ಆದ್ದರಿಂದ ನಾವು ಜೀವನವನ್ನು ಸರಳವಾಗಿ ಮಾಡಬೇಕಾಗಿದೆ. ಸತ್ಯವೇದವು ಏನು ಹೇಳುತ್ತದೆ ಅದನ್ನು ಮಾಡಬೇಕಾಗಿದೆ. So the apostle Paul says, whatever you do, do your work heartily as for the Lord rather than for men, knowing that from the Lord you will receive the reward of the inheritance. It is the Lord Jesus Christ whom you serve. ನೀವು ಯಾವ ಕೆಲಸವನ್ನು ಮಾಡಿದರೋ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಫಲವನ್ನು ಹೊಂದುವುದು ಎಂಬುದಾಗಿ ತಿಳಿದಿರೋಣ. ಕೊಲೊಸ್ಸೆ 3:23. So we live our life for one person. Only one person we live our lives. That is for the Lord Jesus Christ. We live to please Him and Him alone. ಆದ್ದರಿಂದ ನಾವು ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸುವುದಕ್ಕೆ ಮಾತ್ರ ನಾವು ನಮ್ಮ ಜೀವಿತವನ್ನು ನಡೆಸುವಾಗ ನಾವು ಆತನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಾಗ್ತದೆ. So if we live our life fully pleasing to Jesus, and you will realize that people may not like us, but they will respect us. ನಾವು ದೇವರನ್ನು ಸಂಪೂರ್ಣವಾಗಿ ಮೆಚ್ಚಿಸುವಂತ ಸಮಯದಲ್ಲಿ ಜನರು ನಮ್ಮನ್ನು ಇಷ್ಟಪಡದೇ ಇರಬಹುದು, ಆದರೆ ಅವರು ನಮಗೆ ಗೌರವವನ್ನು ಕೊಡುತ್ತಾರೆ. So in this generation, the Facebook generation, everybody is trying to get more likes. The more likes you have, the better you are. ಈ ಒಂದು ಫೇಸ್ಬುಕ್ ನ ಒಂದು ಸಮಯದಲ್ಲಿ ಅನೇಕ ಜನರು ಇಷ್ಟಪಡುವಾಗ ಅದನ್ನು ಮೆಚ್ಚಿಕೊಳ್ಳುವಂತರಾಗಿರುತ್ತಾರೆ. One day people like you, another day people don't like you. ಒಂದು ದಿವಸ ಜನರು ನಿಮ್ಮನ್ನು ಮೆಚ್ಚಬಹುದು, ಮತ್ತೊಂದು ದಿವಸ ಅವರು ಮೆಚ್ಚದೇ ಇರಬಹುದು. But what we want is not likes or approval from people, but what we want is their respect because we have done what is right. ನಾವು ಜನರಿಂದ ಮೆಚ್ಚಿಸಿಕೊಳ್ಳುವ ಅಗತ್ಯತೆ ಇಲ್ಲ, ಆದರೆ ನಾವು ದೇವರಿಂದ ನಾವು ಮೆಚ್ಚಿಸಿಕೊಳ್ಳುವಾಗ ಜನರು ನಮ್ಮನ್ನು ಗೌರವಿಸುವಂತರಾಗಿರ್ತಾರೆ. So at the end of every day, I ask myself this question. ಪ್ರತಿಯೊಂದು ದಿನದ ಅಂತ್ಯದಲ್ಲಿ ನನ್ನಷ್ಟಕ್ಕೆ ನಾನು ಈ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತೇನೆ. The most important question at the end of the day is, Dear Lord Jesus,
are you pleased with me? ದಿನದ ಅಂತ್ಯದಲ್ಲಿ ಅತಿ ಪ್ರಾಮುಖ್ಯವಾದಂತ ಒಂದು ಪ್ರಶ್ನೆ ಏನಂತಂದ್ರೆ ಕರ್ತನಾದ ದೇವರೇ ನೀನು ನನ್ನನ್ನು ಮೆಚ್ಚಿದ್ದೀಯಾ ಎಂಬುದಾಗಿ. Point number 2. ಎರಡನೇ ಅಂಶ, We please God by having the right meditation, having the right thinking. ನಾವು ಸರಿಯಾದ ಒಂದು ಧ್ಯಾನ ಮತ್ತು ಸರಿಯಾದಂತ ಒಂದು ಆಲೋಚನೆ ಮೂಲಕ ನಾವು ದೇವರನ್ನು ಮೆಚ್ಚಲಿಕ್ಕೆ ಸಾಧ್ಯ. So God is pleased not just with the things that we do, but God is pleased with the meditations of our heart. ನಾವು ಮಾಡುವಂತ ಕೆಲಸಗಳು ಮಾತ್ರವಲ್ಲ, ನಮ್ಮ ಹೃದಯದ ಧ್ಯಾನವನ್ನು ದೇವರು ಮೆಚ್ಚುವವನಾಗಿದ್ದಾನೆ. So Psalms 19 verse 14 says, "Let the words of my mouth and the meditations of my heart be acceptable in your sight, O Lord, my rock and my redeemer." ಕೀರ್ತನೆ 19:14 ಹೇಳ್ತದೆ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ. So Jesus said to the Jews, he said, one who look at a woman and start to think lustful thoughts towards this woman has committed adultery. ಯೇಸು ಹೇಳಿದ್ದೇನೆಂದರೆ, ಯಹೂದ್ಯರಿಗೆ ಒಬ್ಬ ಮನುಷ್ಯನು ಒಬ್ಬ ಸ್ತ್ರೀಯನ್ನು ಕೆಟ್ಟ ಒಂದು ಆಲೋಚನೆಯಿಂದ ನೋಡುವುದಾದ್ರೆ ಆತನು ತನ್ನ ಹೃದಯದಲ್ಲಿ ವ್ಯಭಿಚಾರ ಮಾಡಿದವನಾಗಿದ್ದಾನೆ. So God is looking at what is going on in our hearts and our minds. ನಮ್ಮ ಆಲೋಚನೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಏನಾಗುತ್ತಿದೆ ಎಂಬುದಾಗಿ ದೇವರು ಅದನ್ನು ನೋಡುತ್ತಾ ಇದ್ದಾನೆ. God does not like when a person keeps thinking about how to make money. God doesn't like that. ಒಬ್ಬ ಮನುಷ್ಯನು ಹಣವನ್ನು ಹೇಗೆ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡುತ್ತಿರುವುದಾದ್ರೆ ದೇವರು ಅದನ್ನು ಮೆಚ್ಚುವುದಿಲ್ಲ. God doesn't like when a person keeps thinking about how he can take revenge against someone. ಒಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ಹೇಗೆ ಸೇಡು ತೀರಿಸಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡುತ್ತಿರುತ್ತಾರೆ, ದೇವರು ಅದನ್ನು ಮೆಚ್ಚುವುದಿಲ್ಲ. And God doesn't like it. He's not pleased when we keep thinking and worrying over problems. He doesn't like it. ನಾವು ಸಮಸ್ಯೆಗಳನ್ನು ಕುರಿತು ಹೆಚ್ಚಾಗಿ ಚಿಂತೆ ಮಾಡುತ್ತಿರುತ್ತಾರೆ, ದೇವರು ಅದನ್ನು ಮೆಚ್ಚುವುದಿಲ್ಲ. But he is pleased when we keep thinking about what is in the heart of God and what is in the heart or the mind of God. When we keep meditating, thinking about what is in his mind, what is in his heart, God is pleased. ದೇವರ ಹೃದಯದಲ್ಲಿ, ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಿರುವಾಗ ದೇವರು ಅದನ್ನು ಮೆಚ್ಚುವವನಾಗಿದ್ದಾನೆ. And hence we should on a daily basis give all our troubles to God and praise God and to set our minds on what is really important. ಆದುದರಿಂದ ನಮ್ಮ ಎಲ್ಲಾ ಚಿಂತಾ ಭಾರಗಳನ್ನು ಆತನ ಮೇಲೆ ಹಾಕಿ ಯಾವುದು ಬಹಳ ಪ್ರಾಮುಖ್ಯವೋ ಅವುಗಳ ಮೇಲೆ ನಮ್ಮ ಮನಸ್ಸನ್ನು ಇಡಬೇಕಾಗಿದೆ. And be concerned with the troubles of other people. ಮತ್ತು ಇತರರ ಸಮಸ್ಯೆಗಳನ್ನು ಕುರಿತು ನಾವು ಚಿಂತಿಸಬೇಕಾಗಿದೆ. And allow God to speak to our mind how we should help people who are in trouble. ಸಮಸ್ಯೆಗಳಲ್ಲಿರುವವರಿಗೆ, ಜನರಿಗೆ ನಾವು ಹೇಗೆ ಸಹಾಯ ಮಾಡಬಹುದೆಂಬುದಾಗಿ ನಾವು ದೇವರನ್ನು ಬೇಡಿಕೊಳ್ಳಬೇಕಾಗಿದೆ. Allow God to show us, to talk to us what he thinks concerning the world today. ಈ ದಿನದ ಲೋಕವನ್ನು ಕುರಿತು ದೇವರು ಏನು ಆಲೋಚನೆ ಮಾಡುತ್ತಿದ್ದಾನೆಂಬುದಾಗಿ ಅವುಗಳನ್ನು ನಮಗೆ ತಿಳಿಪಡಿಸಲು ನಾವು ಆತನಿಗೆ ಅವಕಾಶ ಕೊಡಬೇಕಾಗಿದೆ. Allow him to tell us what we can do to participate in his salvation plans. ದೇವರ ರಕ್ಷಣೆಯ ಯೋಜನೆಯಲ್ಲಿ ನಾವು ಏನು ಮಾಡಬೇಕಾಗಿದೆ ಎಂಬುದಾಗಿ ದೇವರಿಂದ ನಾವು ಆಲೋಚನೆಗಳನ್ನು ಹೊಂದಿಕೊಳ್ಳಬೇಕು. Therefore, what pleases God is when we seek the things that is important, that is pleasing to him. ಆದುದರಿಂದ ದೇವರನ್ನು ಮೆಚ್ಚಿಸುವ ಸಂಗತಿಗಳನ್ನು ಕುರಿತು ನಾವು ಆತನನ್ನು ಕೇಳಿಕೊಳ್ಳಬೇಕಾಗಿದೆ. If you pray and ask God for things
that are important to his kingdom, then he will bless us with all things necessary for abundant life. ಮತ್ತು ದೇವರ ರಾಜ್ಯಕ್ಕಾಗಿ ಯಾವ ಸಂಗತಿಗಳು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ದೇವರಿಂದ ಕೇಳಿಕೊಳ್ಳುವಾಗ ದೇವರು ನಮಗೆ ಅಗತ್ಯವಾಗಿರುವ ಎಲ್ಲವುಗಳನ್ನು ಆತನು ಒದಗಿಸುತ್ತಾನೆ. So in the example of King Solomon, God asked him, what does he desire? ಅರಸನಾದ ಸೊಲೊಮೋನನಿಗೆ ದೇವರು ಅವನು ಏನನ್ನು ಬೇಡಿಕೊಳ್ಳುತ್ತಾನೆಂಬುದಾಗಿ ಆತನು ಕೇಳ್ತಾ ಇದ್ದಾನೆ. So instead of asking for things that benefits him personally, he asked for things that will help him benefit Israel, to benefit the world. And God is pleased. ಸೊಲೊಮೋನನು ತನ್ನ ವೈಯಕ್ತಿಕವಾಗಿ ಯಾವುದು ಚೆನ್ನಾಗಿದೆ ಎಂಬುದಾಗಿ ಆ ವಿಷಯಗಳನ್ನು ಆತನು ಬೇಡಿಕೊಳ್ಳಲಿಲ್ಲ. ಆದರೆ ಇಸ್ರಾಯೇಲ್ ಒಂದು ದೇಶಕ್ಕೆ ಯಾವ ಒಂದು ಏನು ಬೇಕಾಗಿದೆ ಅಗತ್ಯವಾಗಿದೆ ಎಂಬುದಾಗಿ ಅಂತಹ ವಿಷಯಗಳನ್ನು ಆತನು ಕೇಳಿಕೊಂಡನು. So 1 Kings chapter 3, it was pleasing in the sight of the Lord that Solomon had asked this thing. And God said to him, because you have asked this thing and have not asked for yourself long life, nor have asked riches for yourself, nor have you asked for the life of your enemies, but have asked for yourself discernment to understand justice. Behold, I have done according to your words. Behold, I have given you a wise and discerning heart, so that there has been no one like you before you, nor shall one like you arise after you. I have also given you what you have not asked, both riches and honor, so that there will not be any among the kings like you all your days, if you walk in my ways, keeping my statutes and commandments as your father David walked, then I will prolong your days. ಒಂದು ರಸು 3:10 ಮತ್ತು 14 ನಾವು ನೋಡಬಹುದಾದ್ರೆ ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನು ಆಗಲಿ ಐಶ್ವರ್ಯವನ್ನಾಗಲಿ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆ ಇರುವುದಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಇಂಥದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನವೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದ್ರೆ ನಿನ್ನ ದೀರ್ಘಾಯುಷ್ಯವನ್ನು ಹೆಚ್ಚಿಸುವೆನು ಅಂದನು. Yeah, so let us ask ourselves, what is really important for my nation and my community, and that is how I should pray. ನನ್ನ ದೇಶಕ್ಕೆ, ನನ್ನ ಸಮುದಾಯಕ್ಕೆ ಯಾವುದು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. We should spend 100% of our prayer time praying for our community and for our nation, and that is what God is pleased with. ನಾವು 100% ನಮ್ಮ ದೇಶಕ್ಕಾಗಿ ಮತ್ತು ನಮ್ಮ ಒಂದು ಜನಾಂಗಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅದನ್ನು ಮೆಚ್ಚಿಕೊಳ್ಳುವವನಾಗಿದ್ದಾನೆ. And if you look at the life of Jesus Christ and Apostle Paul, they have never asked God to bless them, never, because they know that God will bless them. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ಯೇಸು ಕ್ರಿಸ್ತನನ್ನು ವಿಷಯದಲ್ಲಿ ಅವರೇನಂತಂದ್ರೆ ದೇವರು ಅವರನ್ನು ಆಶೀರ್ವದಿಸುತ್ತಾನೆಂಬುದಾಗಿ ಅವರು ನಂಬಿಕೆ ಇಟ್ಟಿದ್ದರು. So Jesus said very clearly in Matthew chapter 6 verse 33 that if we seek to fulfill his kingdom's plans and to seek his righteousness, which is Christ-likeness, all these things will be added to us. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಯೇಸು ಹೇಳಿದನಂತಂದ್ರೆ ದೇವರ ರಕ್ಷಣೆಯ ಯೋಜನೆಯನ್ನು ಮತ್ತು ಆತನ ನೀತಿಯ ಮಾರ್ಗಗಳನ್ನು ನಾವು ಹುಡುಕುವುದಾದ್ರೆ
ದೇವರು ನಮ್ಮ ಎಲ್ಲವುಗಳನ್ನು ಅಗತ್ಯತೆಗಳನ್ನು ಪೂರೈಸುತ್ತಾನೆ. Next point, what pleases God is when we grow to become more like Jesus in his wisdom. We talked about wisdom just now, and his power. ಈಗಾಗಲೇ ನಾವು ಜ್ಞಾನವನ್ನು ಕುರಿತು ಮಾತನಾಡಿದ್ದೇವೆ. ಕ್ರಿಸ್ತನ ಹಾಗೆ ಹೆಚ್ಚಾಗಿ ಆಗಲು ನಾವು ಆತನ ಜ್ಞಾನ ಮತ್ತು ಶಕ್ತಿಯಲ್ಲಿ ಬೆಳೆಯಬೇಕಾಗಿದೆ. Now, wisdom and power is the gift of God. ಜ್ಞಾನ ಮತ್ತು ಶಕ್ತಿಯು ದೇವರ ಒಂದು ಬಹುಮಾನವಾಗಿದೆ. So, in the gifts of the Spirit, we see the gift of the word of wisdom. ಆತ್ಮನ ಫಲಗಳಲ್ಲಿ ನಾವು ನೋಡಬಹುದು ವಾಕ್ಯದ ಜ್ಞಾನವೆಂಬ ವರವನ್ನು ಕೊಡಲ್ಪಟ್ಟಿದೆ. And we see the gift of miracles and the gift of healing, and these are the gift of power. ಅದ್ಭುತ ಕಾರ್ಯಗಳನ್ನು ಮಾಡುವಂತದ್ದು ಮತ್ತು ಜ್ಞಾನದ ವಾಕ್ಯದ ಒಂದು ಇವೆಲ್ಲವೂ ಏನಂತಂದ್ರೆ ಶಕ್ತಿಯ ಒಂದು ವರಗಳಾಗಿವೆ. So we must seek heavenly revelation, divine wisdom, and divine power, and it pleases God. ಆದ್ದರಿಂದ ನಾವು ದೈವಿಕ ಜ್ಞಾನ ಮತ್ತು ದೈವಿಕ ಶಕ್ತಿಯನ್ನು ನಾವು ಬೇಡಿಕೊಳ್ಳುವಾಗ ಅದು ದೇವರನ್ನು ಮೆಚ್ಚಿಸುವಂತದ್ದಾಗಿದೆ. Because without divine wisdom and divine power, we cannot serve God effectively. ನಾವು ದೈವಿಕ ಜ್ಞಾನ ಮತ್ತು ದೈವಿಕ ಶಕ್ತಿ ಇಲ್ಲದಿದ್ದರೆ ನಾವು ಪರಿಣಾಮಕಾರಿಯಾಗಿ ದೇವರ ಸೇವೆ ಮಾಡೋದಕ್ಕೆ ಆಗೋದಿಲ್ಲ. Without divine wisdom and power, Moses will not be able to do his job. Jesus will not be able to do his job. The disciples will not be able to do their job. ದೈವಿಕ ಜ್ಞಾನವಿಲ್ಲದೆ ಯೇಸುವಾಗಲಿ ಅಥವಾ ಶಿಷ್ಯರಾಗಲಿ ಏನಂತಂದ್ರೆ ದೇವರು ಕೊಟ್ಟಂತ ಕೆಲಸವನ್ನು ನೆರವೇರಿಸಲಿಕ್ಕೆ ಆಗ್ತಾ ಇರಲಿಲ್ಲ. Of course, we need to have the right motive when we ask for wisdom and power. The motive is to serve God and God alone. ಮತ್ತು ನಾವು ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು. ಜ್ಞಾನ ಮತ್ತು ಶಕ್ತಿಯನ್ನು ನಾವು ಬೇಡಿಕೊಳ್ಳುವಾಗ ಅದೇನಂತಂದ್ರೆ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಆಗಿರಬೇಕು. So Paul said, "We have not ceased to pray for you and to ask that you may be filled with the knowledge of his will in all spiritual wisdom and understanding." Right? All spiritual wisdom and understanding, so that you will walk in a manner worthy of the Lord, to please him in all respect, bearing fruit in every good work, increasing in knowledge, and strengthened with all power according to his glorious might. ಕೊಲೊಸ್ಸೆ 1:9 ಮತ್ತು 10 ನಾವು ನೋಡುವುದಾದರೆ, ಆದರ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಷಯದಲ್ಲಿ ಆತನನ್ನು ಸಂತೋಷಪಡಿಸುವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೈವ ಜ್ಞಾನದಿಂದ ಅಭಿವೃದ್ಧಿಯಾಗಿರುತ್ತಿರಬೇಕೆಂತಲೂ ಆತನು ಮಹಿಮೆಯ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ಹೊಂದಿರಬೇಕಾಗಿದೆ. 15 years ago, I have the desire to see the Lord's face, and hence I fasted for 20 days. 13 ವರ್ಷಗಳ ಹಿಂದೆ ದೇವರನ್ನ ದರ್ಶನವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾನು 40 ದಿವಸಗಳು ಉಪವಾಸವಿದ್ದು ಪ್ರಾರ್ಥಿಸಿದೆನು. I'm not content, I'm not satisfied with just the Bible saying that God is real. I want to see God for myself. ನಾನು ಕೇವಲ ಆತನನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ನಾನು ಆತನನ್ನು ನೋಡಬೇಕೆಂಬುದಾಗಿ ನಾನು ಪ್ರಯಾಸಪಟ್ಟು ನಾನು ಉಪವಾಸವಿದ್ದೆನು. So during the days of fasting and after the days of fasting, the power of God came into my life, and I start to communicate with God face to face. ಉಪವಾಸವಿದ್ದಂತ ಸಮಯದಲ್ಲಿ ಮತ್ತು ಉಪವಾಸ ಮುಗಿದಂತ ಸಮಯದಲ್ಲಿ ನಾನು ದೇವರೊಂದಿಗೆ ಸಂಪರ್ಕ ಮಾಡಲು ಮಾತನಾಡಲು ನನಗೆ ಅವಕಾಶವಾಯಿತು. And the angels start to come into my life.
ಮತ್ತು ದೇವದೂತರು ನನ್ನ ಜೀವಿತದಲ್ಲಿ ಬರಲಿಕ್ಕೆ ಆರಂಭವಾಯಿತು. And the way I do healing today is not to go to the person to lay their hands, but I send the angels, and the angels will go and lay their hands on them. ಮತ್ತು ನಾನು ಈ ದಿನಗಳಲ್ಲಿ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡುವಾಗ ನಾನು ಅವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವುದಿಲ್ಲ, ಆದ್ರೆ ನಾನು ದೇವದೂತರ ಸಹಾಯದಿಂದ ಅವುಗಳನ್ನು ಮಾಡುತ್ತೇನೆ. So when we seek to see the face of God, to seek Him and to seek His likeness, God is pleased. ನಾವು ಆತನಂತೆ ಆಗಬೇಕೆಂಬುದಾಗಿ, ಆತನ ಸ್ವಭಾವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಮಗೆ ಮನಸ್ಸಿರುವುದಾದ್ರೆ ದೇವರು ನಮ್ಮನ್ನು ಮೆಚ್ಚುವವನಾಗಿದ್ದಾನೆ. And He will release His wisdom and His power upon our lives so that we can do His work. ಮತ್ತು ನಾವು ಆತನ ಕಾರ್ಯವನ್ನು ಮಾಡ್ಲಿಕ್ಕಾಗುವಂತೆ ದೇವರು ತನ್ನ ಶಕ್ತಿಯನ್ನು ಜ್ಞಾನವನ್ನು ನಮಗೆ ಅನುಗ್ರಹಿಸುತ್ತಾನೆ. We must be single-minded to fulfill our mission, even during hardship. ಕಷ್ಟಗಳ ಮಧ್ಯೆಯೂ ಸಹ ನಾವು ನಮ್ಮ ಗುರಿಯನ್ನು ನೆರವೇರಿಸುವುದಕ್ಕಾಗಿ ನಾವು ಏಕ ಮನಸ್ಸುಳ್ಳವರಾಗಿರಬೇಕು. So Paul said, "Suffer hardship with me as a good soldier of Jesus Christ." No soldier in active service entangles himself in the affairs of everyday life so that he may please the one who enlisted him as a soldier. 2 ತಿಮೋಥಿ 2ನೇ ಅಧ್ಯಾಯದಲ್ಲಿ 3ನೇ ವಚನ ನೋಡುವುದಾದ್ರೆ, ಕ್ರಿಸ್ತನ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುವನು. So I am a believer, I am a civilian, but my true calling is a soldier of heaven. ನಾನು ಒಂದು ವಿಶ್ವಾಸಿಯಾಗಿದ್ದೇನೆ, ಒಂದು ಪ್ರಜೆಯಾಗಿದ್ದೇನೆ. ಆದ್ರೆ ನಿಜವಾದಂತ ನನ್ನ ಕರೆ ಏನಂತಂದ್ರೆ ನಾನು ಒಳ್ಳೆಯ ಸೈನಿಕನಾಗಿರಬೇಕೆಂಬುದಾಗಿ. So I will not be distracted in my personal affairs because I know that I'm a soldier. I'm sent out to help people to destroy the works of darkness. ಒಂದು ಅಂಧಕಾರದ ಶಕ್ತಿಗಳನ್ನು ಮುರಿಯುವುದಕ್ಕಾಗಿ ನಾನು ಯುದ್ಧಕ್ಕೆ ಹೋರಾಡುವ ಸೈನಿಕನಂತೆ ಹೋರಾಡ್ತಾನೆ ಹೊರತು ನನ್ನ ವೈಯಕ್ತಿಕ ವಿಷಯಗಳಲ್ಲಿ ನಾನು ಮುಳುಗಿ ಹೋಗುವುದಿಲ್ಲ. So how do I fight as a soldier? ಸೈನಿಕನಾಗಿ ನಾನು ಹೇಗೆ ಹೋರಾಟವನ್ನು ಮಾಡುವುದು? I go to the community and teach people how they should live as a righteous person. I teach about truth and righteousness. ನಾನು ಸಮುದಾಯದೊಳಗೆ ಹೋಗಿ ನೀತಿಯಾಗಿ ಒಳ್ಳೆಯವರಾಗಿ ಹೇಗೆ ನಡೆಯಬೇಕೆಂಬುದಾಗಿ ನಾನು ಅನೇಕ ಜನರಿಗೆ ನಾನು ಬೋಧನೆ ಮಾಡುತ್ತೇನೆ. I teach about how it is what is responsibility, the responsibility of a father. How should a father bring up his family? I teach that. ಒಬ್ಬ ತಂದೆಯ ಜವಾಬ್ದಾರಿಕೆ ಏನಾಗಿದೆ ಮತ್ತು ಆತನ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂಬುದಾಗಿ ಇಂಥ ವಿಷಯಗಳನ್ನು ನಾನು ಬೋಧಿಸುತ್ತೇನೆ. I teach the community about mercy and forgiveness. ಸಮುದಾಯದ ಜನರಿಗೆ ಕರುಣೆ ಮತ್ತು ದೇವರ ದಯೆಯನ್ನು ಕುರಿತು ನಾನು ಬೋಧಿಸುತ್ತೇನೆ. How I should forgive my enemies, how I should lift up those who are needy. ಕೊರತೆಯಲ್ಲಿರುವಂತರಿಗೆ ನಾನು ಹೇಗೆ ಸಹಾಯ ಮಾಡಬೇಕು ಮತ್ತು ಹೇಗೆ ಜನರಿಗೆ ಉದ್ಧಾರ ಮಾಡಬೇಕೆಂಬುದಾಗಿ ನಾನು ಆಲೋಚನೆ ಮಾಡುತ್ತೇನೆ. And I go out into the community to teach about being humble before God. God is our creator. We must humble ourselves before Him. ದೇವರು ನಮ್ಮ ಸೃಷ್ಟಿಕರ್ತನಾಗಿರುವುದರಿಂದ ನಾವು ಆತನ ಮುಂದೆ ತಗ್ಗಿಸಿಕೊಳ್ಳಬೇಕೆಂಬುದಾಗಿ ಸಹ ನಾನು ಬೋಧನೆಗಳನ್ನು ಮಾಡುತ್ತೇನೆ. And then I go out and teach that without the Holy Spirit, without Jesus Christ, we cannot enter the kingdom of God. ಪವಿತ್ರಾತ್ಮನು ಮತ್ತು ದೇವರ ಯೇಸುವಿನ ನಮ್ಮ ಸಂಗಡ ಇರದಿದ್ದರೆ ನಾವು ದೇವರ ರಾಜ್ಯವನ್ನು ಸೇರಲಿಕ್ಕೆ ಆಗೋದಿಲ್ಲ. I will not say that if you do not recognize Jesus as your savior, you will go to hell. I will not say that. ನೀವು ಯೇಸುವನ್ನು ತಿಳಿದುಕೊಳ್ಳದೆ ಇಲ್ಲದಿದ್ದರೆ ನೀವು ನರಕಕ್ಕೆ ಹೋಗ್ತೀರಿ ಎಂಬುದಾಗಿ ನಾನು ಹೇಳುತ್ತಿಲ್ಲ. Because many of them will be like the thief who repented at the cross. They will cry out to God. Many will cry out to God on that day. ಅನೇಕ ಜನರು
ಶಿಲುಬೆಗೆ ಹಾಕಲ್ಪಟ್ಟಂತ ಕಳ್ಳನ ಹಾಗೆ ಅಂತ್ಯ ದಿನಗಳಲ್ಲಿ ಅವರು ತಮ್ಮ ಒಂದು ತಪ್ಪುಗಳಿಗಾಗಿ ಪಾಪ ಕ್ಷಮಾಪಣೆಗಾಗಿ ದೇವರನ್ನು ಬೇಡಿಕೊಳ್ಳುತ್ತಾರೆ. God, because of his mercy, may allow them to go into paradise, but they will not enter the kingdom of God, where Paul is, where Jesus is, where Peter is. ಪೌಲನ ಮತ್ತು ಪೇತ್ರನ ಮತ್ತು ಯೇಸು ಇರುವಂತ ಒಂದು ಸ್ಥಳಗಳಲ್ಲಿ ಇಂಥ ಜನರು ಆ ಒಂದು ಪಾಪ ಕ್ಷಮಾಪಣೆಗಾಗಿ ಬೇಡಿಕೊಳ್ಳುವಾಗ ಅವರು ಪರದೇಶಿಯನ್ನು ಅವರು ಸೇರಿಕೊಳ್ಳುತ್ತಾರೆ. So I will ask them to repent of their sins and by the blood of Jesus receive the Holy Spirit. ಆದ್ದರಿಂದ ಅವರ ಪಾಪಗಳಿಗಾಗಿ ಅವರು ಕ್ಷಮಾಪಣೆಯನ್ನು ಬೇಡಿಕೊಳ್ಳಬೇಕು ಮತ್ತು ಯೇಸುವಿನ ರಕ್ತದ ಮೂಲಕ ಅವರಿಗೆ ಪಾಪ ಪರಿಹಾರ ಉಂಟಾಗುತ್ತದೆ. And receive heavenly wisdom and heavenly power to heal the sick and to lift up the poor. ಮತ್ತು ಬಡವರನ್ನು ಮೇಲೆತ್ತುವುದಕ್ಕಾಗಿ ರೋಗಿಗಳನ್ನು ಗುಣಪಡಿಸುವುದಕ್ಕಾಗಿ ನಾವು ದೈವಿಕ ಒಂದು ಶಕ್ತಿಯನ್ನು ಜ್ಞಾನವನ್ನು ನಾವು ಹೊಂದಿಕೊಳ್ಳುತ್ತೇವೆ. Amen. Now we will look at what are the rewards. How does God reward me when I live a life that's pleasing to him? ದೇವರನ್ನು ಮೆಚ್ಚಿಸುವುದರಿಂದ ಬರುವಂತ ಪ್ರತಿಫಲಗಳೇನೆಂಬುದಾಗಿ ನೋಡಿಕೊಳ್ಳೋಣ. Number 1, we will dwell in safety. ನಾವು ಸಂರಕ್ಷಣೆಯಿಂದ ನಾವು ನಿವಾಸಿಸುತ್ತೇವೆ. By faith, Noah, being warned by God about things not yet seen, in the reverence, prepared an ark for the salvation of his household, by which he condemned the world and became an heir of the righteousness which is according to faith. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವಭಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿಸಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ಗುರಿ ಮಾಡಿದ್ದನು. We know that Noah is the prophet that preached righteousness and he pleases God. ನೋವನು ದೇವರನ್ನು ಮೆಚ್ಚಿಸುವಂತೆ ಆತನು ನೀತಿಯ ವಿಷಯಗಳನ್ನು ಕುರಿತು ಜನರಿಗೆ ಬೋಧನೆ ಮಾಡಿದನು. Even as the whole world turned against him and his family, but he lived for God and for God alone. ಇಡೀ ಕುಟುಂಬವು ಇಡೀ ಜನ ಸಮುದಾಯವು ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ ಆತನು ದೇವರ ದೃಷ್ಟಿಯಲ್ಲಿ ಆತನು ನೀತಿವಂತನಾಗಿ ನಡೆದುಕೊಂಡನು. Even as the Lord God prepared to wipe out the world because of evil, but he thinks about Noah and saved him. ದುಷ್ಟತನದಿಂದ ದೇವರು ಲೋಕವನ್ನು ನಾಶ ಮಾಡಬೇಕೆಂಬುದಾಗಿರುವಾಗ ದೇವರು ನೋಹನ ನೀತಿಯನ್ನು ನೋಡಿ ಆತನನ್ನು ಸಂರಕ್ಷಿಸಿದನು. So during this time of the pandemic, as we approach the last days, if your life is pleasing to God, God will cause you to dwell in safety, you and your family. ಈ ಒಂದು ಅಂತ್ಯದ ದಿನಗಳಲ್ಲಿ ಇರುವಂತಹ ಒಂದು ಸಾಂಕ್ರಾಮಿಕ ಸಮಯದಲ್ಲಿ ಈ ಒಂದು ವ್ಯಾಧಿಗಳಿಂದ ದೇವರನ್ನು ನಾವು ನಂಬಿರೋದಾದ್ರೆ ದೇವರು ನಮ್ಮನ್ನು ಸಂರಕ್ಷಿಸುವವನಾಗಿದ್ದಾನೆ. Point number 2. For one ಎರಡನೇ ಅಂಶ, who pleases God, God will cause our enemies to be at peace with us. ನಮ್ಮ ವೈರಿಗಳು ನಮ್ಮೊಂದಿಗೆ ಸಮಾಧಾನವಾಗುವಂತೆ ಆತನು ನಡೆಸುತ್ತಾನೆ. Proverbs 16:7 says, when a man's ways are pleasing to the Lord, he makes even his enemies to be at peace with him. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. How is it possible that our enemy, those people who hated us, who can be at peace with us, how is it possible? ನಮ್ಮನ್ನು ದ್ವೇಷಿಸಿದಂತ ನಮ್ಮ ವೈರಿಗಳು ನಮ್ಮೊಂದಿಗೆ ಸಮಾಧಾನವಾಗುವುದು ಹೇಗೆಂಬುದಾಗಿ ಅದು ಹೇಗೆ ಸಾಧ್ಯ? It is when they see God's protection, the angels of God around us, making it impossible for them to attack us, then they are forced to make peace with us. ದೇವರು ನಮ್ಮನ್ನು ತನ್ನ ದೇವದೂತರಿಂದ ಸಂರಕ್ಷಿಸುವಂತ ಸಮಯದಲ್ಲಿ
ವಿರೋಧಿಗಳು ನಮಗೆ ಸೋಲಿಸಲು ಆಗದೆ ಅವ್ರೇನ್ ಮಾಡ್ತಾರಂತಂದ್ರೆ ನಮ್ಮೊಂದಿಗೆ ಸಮಾಧಾನವಾಗಲು ಅವರು ಪ್ರಯತ್ನ ಮಾಡುತ್ತಾರೆ. In the case of King David, the enemies of King David saw his power, the way he do battle, and God gave him peace in the land. ದಾವಿದನ ಒಂದು ವಿಷಯದಲ್ಲಿ ನೋಡುವುದಾದ್ರೆ ಅವನ ವೈರಿಗಳು ದಾವಿದನು ಹೋರಾಡುತ್ತಿರುವಂತ ಒಂದು ಶಕ್ತಿಯನ್ನು ಅವರು ನೋಡಿದಂತ ಸಮಯದಲ್ಲಿ ಅವರು ಅವನಿಗೆ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗೆ ಅವರು ಹೋರಾಡ್ಲಿಕ್ಕೆ ಆಗದೆ ಅವನೊಂದಿಗೆ ಸಂಧಾನವಾಗುತ್ತಿದ್ದರು. So we do not fight our enemies, but rather we seek to please God, and they will make peace with us. ನಮ್ಮ ಶತ್ರುಗಳೊಂದಿಗೆ ನಾವು ಹೋರಾಡದೆ ನಾವು ದೇವರನ್ನು ಮೆಚ್ಚಿಸುವಂತ ಸಮಯದಲ್ಲಿ ನಮ್ಮ ಶತ್ರುಗಳು ನಮಗೆ ಮಿತ್ರರನ್ನಾಗಿ ಆತನು ಮಾಡುತ್ತಾನೆ. So we should not fight our enemies, but rather we should fight the devil. When we fight the devil and please God, our enemies will make peace with us. ನಾವು ನಮ್ಮ ವೈರಿಗಳೊಂದಿಗೆ ಹೋರಾಡದೆ ನಾವು ಸೈತಾನನಿಗೆ ಹೋರಾಡಿ ನಾವು ಜಯವನ್ನು ಹೊಂದುವಾಗ ದೇವರು ನಮ್ಮ ವೈರಿಗಳನ್ನು ಮಿತ್ರರನ್ನಾಗಿ ಮಾಡುತ್ತಾನೆ. Point number 3. ಮೂರನೇ ವಿಷಯ, God will never leave or forsake us when we please him. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ಎಂದಿಗೂ ತೊರೆಯುವುದಿಲ್ಲ ನಾವು ಆತನನ್ನು ಮೆಚ್ಚಿಸುವಂತ ಸಮಯದಲ್ಲಿ. So even when we are in great trouble, always remember, God has not left you. ನಾವು ದೊಡ್ಡ ಸಮಸ್ಯೆಗಳಲ್ಲಿ ಇರುವಾಗಲೂ ಸಹ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲವೆಂಬುದಾಗಿ ನಾವು ನೆನಪಿಸಿಕೊಳ್ಳಬೇಕಾಗಿದೆ. So Jesus, during the time when he's thinking about the cross, he said this. ಯೇಸು ಶಿಲುಬೆ ಮೇಲಿರುವಂತಹ ಸಮಯದಲ್ಲಿ ಆತನ ಮಾತುಗಳನ್ನು ದೇವರು ಅದನ್ನು ನೋಡಿದನು. When he thinks about the great tribulations that awaits him, Jesus said this. ಆತನಿಗೆ ಮುಂದೆ ಇದ್ದಂತ ಒಂದು ದೊಡ್ಡ ಸಂಕಷ್ಟದಿಂದ ಆಲೋಚನೆ ಮಾಡುವಂತ ಸಮಯದಲ್ಲಿ ಈ ಒಂದು ಆಲೋಚನೆ ಆತನಿಗೆ ಕೊಡಲ್ಪಟ್ಟಿತ್ತು. And he who sent me is with me. He has not left me alone, for I always do the things that are pleasing to him. ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇರುವುದರಿಂದ ನಾನು ಆತನಿಗೆ ಮೆಚ್ಚುಗೆಯಾದದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಕನಾಗಿ ಬಿಡುವುದಿಲ್ಲ. When the disciples obeyed Jesus by traveling across the sea, but when the storm came, Jesus walked on water to save them. ಒಂದು ಬಿರುಗಾಳಿಯುವಂತಹ ಸಮಯದಲ್ಲಿ ಶಿಷ್ಯರು ಒಂದು ದೋಣಿಯಲ್ಲಿರುವಂತಹ ಸಮಯದಲ್ಲಿ ಯೇಸು ಅವರಿಗೆ ಸಂರಕ್ಷಿಸುವುದಕ್ಕಾಗಿ ಆತನು ನೀರಿನಲ್ಲಿ ನಡೆದು ಬಂದನು. So if we live a life following his commands on a daily basis, whenever we face a problem, he is always there. ನಾವು ದಿನನಿತ್ಯ ಸಮಸ್ಯೆಗಳಲ್ಲಿ ನಾವು ಆತನಿಗೆ ವಿಧೇಯರಾಗಿ ನಡೆಯುತ್ತಿರುವಾಗ ದೇವರು ನಮ್ಮ ಸಂಗಡ ಇದ್ದು ಆತನ ನಮ್ಮನ್ನು ಮೆಚ್ಚಿಕೊಳ್ಳುತ್ತಾನೆ. Point number 4. He exonerates. ನಾಲ್ಕನೇ ವಿಷಯ, He exonerates and exalts us on the day of judgment. ಆತನು ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ವಿಮೋಚಿಸಿ ಮತ್ತು ಘನಪಡಿಸುವನು. When we live a life that's pleasing to God, and when on the day that Jesus comes, we will not be frightened, but we will rejoice. ನಾವು ದೇವರನ್ನು ಮೆಚ್ಚಿಸುವಂತ ಜೀವನವನ್ನು ನಡೆಸುವಾಗ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಭಯಪಡುವುದಿಲ್ಲ, ಆದರೆ ದೇವರು ನಮ್ಮನ್ನು ಸಂತೋಷಪಡಿಸುತ್ತಾನೆ. So Paul said, therefore we also have as our ambition, whether at home or absent, to be pleasing to him. For we must all appear before the judgment seat of Christ, so that each one may be recompensed for his deeds in the body according to what he has done, whether good or bad. ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟರೂ ಸರಿಯೇ,
ಕರ್ತನಿಗೆ ಮೆಚ್ಚಿರುವವರಾಗಿರಬೇಕೆಂಬುದಾಗಿ ನಮ್ಮ ಗುರಿಯಾಗಿದೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಕೊಡುವನು. So whether you go to church or you do not go to church, all will stand before God and be judged by him. ನಾವು ಸಭೆಗೆ ಹೋದರೂ ಇಲ್ಲದಿದ್ದರೂ ನಾವು ನ್ಯಾಯಸನ ಮುಂದೆ ಇರುವಾಗ ಕ್ರಿಸ್ತನು ನಮ್ಮನ್ನು ನ್ಯಾಯ ತೀರ್ಪಿಗೆ ಒಳಮಾಡುತ್ತಾನೆ. But for those who are believers, we are able to do the will of God because the blood of Jesus has cleansed away all the darkness. ವಿಶ್ವಾಸಿಗಳಾದ ನಾವು ಯೇಸು ಕ್ರಿಸ್ತನ ರಕ್ತವು ಏನು ಮಾಡ್ತದೆ ಅಂತಂದ್ರೆ ನಮ್ಮ ಎಲ್ಲಾ ಪಾಪಗಳನ್ನು ತೊಳೆದು ಹಾಕುವಂತದಾಗಿದೆ. Because of the blood of Jesus, he has taken away my unforgiveness. He has taken away my greed. ಯೇಸುವಿನ ರಕ್ತ ನಮಗೆ ಸಹಾಯ ಇರುವುದರಿಂದ ನಮ್ಮ ದುಃಖವನ್ನು ನಮ್ಮ ಸಂಕಷ್ಟವನ್ನು ಆತನು ತೆಗೆದು ಹಾಕಿದ್ದಾನೆ. He has taken away my lust. He has taken away my anger. ಆತನು ನನ್ನ ಶರೀರಾಭಿಲಾಷೆಗಳನ್ನು ತೆಗೆದು ಹಾಕಿದ್ದಾನೆ, ನನ್ನ ಕೋಪವನ್ನು ಆತನು ತೆಗೆದು ಹಾಕಿದ್ದಾನೆ. So a believer with the blood of Jesus and the Holy Spirit, we should be able to live a life that is pleasing to God. ವಿಶ್ವಾಸಿಗಳಾದ ನಾವು ಯೇಸುವಿನ ರಕ್ತ ಮತ್ತು ಆತನ ಪ್ರಸನ್ನತೆ ಮೂಲಕ ದೇವರನ್ನು ಮೆಚ್ಚಿಸುವಂತ ಒಂದು ಜೀವನವನ್ನು ನಡೆಸಬೇಕಾಗಿದೆ. So God will judge believers or non-believers at the same level ground. ದೇವರು ವಿಶ್ವಾಸಿಗಳನ್ನು ಅವಿಶ್ವಾಸಿಗಳನ್ನು ಒಂದೇ ಒಂದು ಸ್ಥಾನದಲ್ಲಿ ಆತನ ಏನ್ ಮಾಡ್ತಾನೆ ಅಂದ್ರೆ ಎಲ್ಲರಿಗೂ ನ್ಯಾಯ ತೀರ್ಪನ್ನು ಮಾಡುವವನಾಗಿದ್ದಾನೆ. He will not see whether how many times you have attended church, how many times you have prayed, how many times you have read the Bible. He doesn't care for these things. ನೀವು ಎಷ್ಟು ಸಾರಿ ಸಭೆಗೆ ಹೋಗಿದ್ದೀರಿ ಅಥವಾ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದಿರಿ, ಎಷ್ಟು ಸಾರಿ ನೀವು ಸತ್ಯವೇದವನ್ನು ಓದಿದಿರಿ, ಈ ವಿಷಯಗಳನ್ನು ಕುರಿತು ದೇವರು ಆಲೋಚನೆ ಮಾಡುವುದಿಲ್ಲ. But what he cares is whether you can stand under temptation and tribulation and do the right thing. ಸಂಕಟದ ಸಮಯದಲ್ಲಿ, ಶೋಧನೆಗಳ ಸಮಯದಲ್ಲಿ ನೀವು ಒಳ್ಳೆಯದನ್ನು ಮಾಡುವುದಕ್ಕಾಗಿ ಸ್ಥಿರವಾಗಿ ನಿಲ್ಲಿದ್ದೀರೆಂಬುದಾಗಿ ಅಂತ ಸಂಗತಿಗಳನ್ನು ದೇವರು ನೋಡುತ್ತಾನೆ. He cares about whether you put the interest of the community above your own. ನಮ್ಮ ಸ್ವಂತ ಇಚ್ಛೆಗಳಿಗಿಂತ ಸಮಾಜದ ಒಂದು ಅಗತ್ಯತೆಗಳನ್ನು ಪೂರೈಸುವುದಕ್ಕಾಗಿ ನಮ್ಮ ಆಸಕ್ತಿಯನ್ನು ದೇವರು ನೋಡುತ್ತಾನೆ. He's concerned about whether you have fulfilled your mission for life, your purpose of life. ನಿಮ್ಮ ಜೀವನದ ಉದ್ದೇಶವನ್ನು ನೆರವೇರಿಸಿದಿರುವ ಇಲ್ಲವೆಂಬುದಾಗಿ ದೇವರು ನೋಡುತ್ತಾನೆ. Therefore, I must live a life that is 100% for God and walk in the light 100%. ಆದುದರಿಂದ ನಾನು 100% ಒಂದು ದೇವರ ಒಂದು ಬೆಳಕಿನಲ್ಲಿ ನಾನು ನಡೆಯಬೇಕಾಗಿದೆ. Some people says that I walk in the light 70%, in the darkness 30%, but it's okay because 70% is more than 30%. Some people thinking like that. ಕೆಲವು ಜನರು 70% ನಾನು ದೇವರಲ್ಲಿ ನಡೀತಾ ಇದ್ದೇನೆ, 30% ನಾನು ಕತ್ತಲ ಇದ್ದೇನೆ, ಇದು ಪರವಾಗಿಲ್ಲ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ. ಯಾಕಂದ್ರೆ 70% ನಾನು ಬೆಳಕಿನಲ್ಲಿ ಇದ್ದೇನೆ ಎಂಬುದಾಗಿ. So Jesus said it very clearly. ಅದನ್ನು ಯೇಸು ಬಹಳ ಸ್ಪಷ್ಟವಾಗಿ ಹೀಗೆ ಹೇಳಿದ್ದಾನೆ. The one who tried to save his life, to try to do whatever that he likes, become his own master, will lose his life. ತನ್ನ ಜೀವಿತವನ್ನು ಉಳಿಸಿಕೊಳ್ಳುವವನು ಮತ್ತು ತನಗೆ ಇಷ್ಟವಾದವುಗಳನ್ನು ನೆರವೇರಿಸಿಕೊಳ್ಳುವಂತ ವ್ಯಕ್ತಿಯು ತನ್ನ ಜೀವಿತವನ್ನು ಕಳೆದುಕೊಳ್ಳುತ್ತಾನೆ.
that whoever desires to enter the kingdom of God must live their life 100%, not 99%, but 100% to please God and God alone. ಪರಲೋಕ ರಾಜ್ಯವನ್ನು ಸೇರಬೇಕೆಂಬುದಾಗಿ ಇಚ್ಛಿಸುವವನು 100% ಅವನು ದೇವರನ್ನು ಮೆಚ್ಚಿಸುವುದಕ್ಕಾಗಿ ಜೀವಿತವನ್ನು ನಡೆಸಬೇಕಾಗಿದೆ. So Jesus warned that wide is the road to destruction, but narrow is the gate, and few will find it. ಆದುದರಿಂದ ಪರಲೋಕಕ್ಕೆ ಮಾರ್ಗವು ಅದು ಇಕ್ಕಟ್ಟಾದದು ಮತ್ತು ನಾಶದ ಮಾರ್ಗವು ಅಗಲವಾದದೆಂಬುದಾಗಿ ಯೇಸು ಎಚ್ಚರಿಕೆಯನ್ನು ನೀಡಿದನು. So we strive to enter the kingdom of God, not to escape hell, but we strive to enter the kingdom of God and to please God 100%. ನಾವು ನರಕದಿಂದ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಅಲ್ಲ, ಆದರೆ ನಾವು ದೇವರ ರಾಜ್ಯವನ್ನು ಸೇರಬೇಕು ಮತ್ತು 100% ನಾವು ದೇವರನ್ನು ಮೆಚ್ಚಿಸಬೇಕೆಂಬುದಾಗಿ ಆಗಿದೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Lord Jesus, I come before you. ಕರ್ತನಾದ ಯೇಸುವೇ, I am your brother. I am the Son of God. ನಾನು ದೇವರ ಕುಮಾರನು ಮತ್ತು ನಿನ್ನ ಒಂದು ಸಹೋದರನಾಗಿದ್ದೇನೆ. I commit my life to live 100% for you. ನಿನಗಾಗಿ 100% ನಾನು ಬದುಕುವುದಕ್ಕಾಗಿ ನನ್ನ ಜೀವಿತವನ್ನು ನಾನು ಸಮರ್ಪಿಸುತ್ತೇನೆ. Lord Jesus, come and cleanse my heart of all the darkness. ದೇವರೇ, ಎಲ್ಲ ಅಂಧಕಾರವನ್ನು ತೆಗೆದುಹಾಕಿ ನನ್ನ ಹೃದಯವನ್ನು ನೀನು ಶುದ್ಧೀಕರಿಸು. Cause me to want to live a life that's fully pleasing to you. ನಿನ್ನನ್ನು ಸಂಪೂರ್ಣವಾಗಿ ಮೆಚ್ಚಿಸುವಂತ ಜೀವಿತವನ್ನು ನಡೆಸುವಂತೆ ನನ್ನನ್ನು ಮಾಡು. Help me understand what is on your mind. ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳಲು ನನಗೆ ಸಹಾಯ ಮಾಡು. Help me feel the passion in your heart. ನಿನ್ನ ಹೃದಯದಲ್ಲಿರುವಂತ ಒಂದು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾನು ಆಸಕ್ತನಾಗಿರುವಂತೆ ಮಾಡು. Give me your divine wisdom and your divine power. ನನಗೆ ನಿನ್ನ ಒಂದು ದೈವಿಕ ಜ್ಞಾನ ಮತ್ತು ದೈವಿಕ ಒಂದು ಬಲವನ್ನು ನೀನು ಅನುಗ್ರಹಿಸು. So in my short time on earth, I will able to do your work and to live a life that pleases you. ಅಲ್ಪ ಕಾಲದಲ್ಲಿ ನಿನ್ನ ಒಂದು ಕೆಲಸವನ್ನು ಮಾಡುವುದಕ್ಕಾಗಿ ಮತ್ತು ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ಜೀವನವನ್ನು ನಡೆಸುವಂತೆ ನೀನು ನನಗೆ ಸಹಾಯ ಮಾಡು. In Jesus' name we pray. Amen. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.